Good evening, my dear student. Myself Soumya. Today we are discussing another subtopic in solution. Okay. Solubility of gas in a liquid. Okay. So, ನೋಡಿ ನಿಮ್ಗೆ ಎರಡು ಕಾಣಿಸ್ತಿದೆ. ಒಂದು ಅಕ್ವಾಟಿಕ್ ಲೈಫ್, ಇನ್ನೊಂದು ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡುವಂತಹ ಬೇವರೇಜಸ್ ಅಂದ್ರೆ ಏನು, ಕಾರ್ಬೋನೇಟೆಡ್ ಪೆಪ್ಸಿ ಇರ್ಬೋದು, 7 ಅಪ್ ಇರ್ಬೋದು, ಕೋಕೋ ಕೋಲಾ ಇರ್ಬೋದು. ಎರಡು ಪಿಕ್ಚರ್ ಅನ್ನು ನಾನು ನಿಮ್ಗೆ ಇಟ್ಟಿದ್ದೀನಿ ಸೊ ದಟ್ ನಿಮ್ಗೆ ಈಸಿ ಆಗಲಿ ಅಂತ. ಸೊ HCl ಇದೆಯಲ್ಲ, ದಿಸ್ ಇಸ್ ಹೈಲಿ ಸಾಲ್ಯುಬಲ್ ಇನ್ ವಾಟರ್, ವೆರಸ್ ಆಕ್ಸಿಜನ್ ಇಸ್ ಲೆಸ್ ಸಾಲ್ಯುಬಲ್ ಇನ್ ವಾಟರ್. ಎಲ್ಲಾ ಗ್ಯಾಸ್ಗಳು ವಾಟರ್ಲಿ ಅಷ್ಟೇ ಚೆನ್ನಾಗಿ ಡಿಸಾಲ್ವ್ ಆಗ್ತವೆ ಅನ್ನೋದಿಲ್ಲ. ಸಾಲ್ಯುಬಿಲಿಟಿ ವೇರೀಸ್. ಓಕೆ, ಒಂದು ಎಲಿಮೆಂಟ್ ಅಥವಾ ಕಂಪೌಂಡ್ ಇಂದ ಕಂಪೌಂಡ್ಗೆ ಏನಾಗುತ್ತೆ, ಇಟ್ ವೇರೀಸ್. ಓಕೆ, ಸೊ ನನ್ನ ಹತ್ರ ಒಂದು CO2 ಗ್ಯಾಸ್ ಇದೆ ಅಂತ ಅನ್ಕೊಳ್ಳಿ. ಸೊ ಪ್ರೆಷರ್ P ಇದೆ ಬೀಕರ್ 1 ಅಲ್ಲಿ, ಬೀಕರ್ 2 ದಲ್ಲಿ ಪ್ರೆಷರ್ 2P ಇದೆ, ಅಂಡ್ ಬೀಕರ್ 3 ಅಲ್ಲಿ 4P ಇದೆ ಪ್ರೆಷರ್. ಸೊ ಪ್ರೆಷರ್ ಯಾವಾಗ ಜಾಸ್ತಿ ಇದೆಯೋ ಅವಾಗ ಏನಾಗುತ್ತೆ, ಸಾಲ್ಯುಬಿಲಿಟಿ ಇನ್ಕ್ರೀಸ್ ಆಗುತ್ತೆ. ಈಗ ಈ ಮೂರಲ್ಲಿ ಯಾವುದಕ್ಕೆ ಸಾಲ್ಯುಬಿಲಿಟಿ ಜಾಸ್ತಿ ಇದೆ, ಈಗ ನಾನು CO2 ಗ್ಯಾಸ್ ಅನ್ನು ಈ ನೀರಲ್ಲಿ ಕರಗಿಸ್ಬೇಕು ನಾನು. ಸೊ ಯಾವ್ದು ನೀಟಾಗಿ CO2 ಗ್ಯಾಸ್ ಅನ್ನ ಚೆನ್ನಾಗಿ ಸಾಲ್ಯುಬಲ್ ಆಗುತ್ತೆ, ಯಾವ್ದ್ರಲ್ಲಿ, ಯಾವ್ದು 4P ಅದರಲ್ಲಿ ಸಾಲ್ಯುಬಲ್ ಆಗುತ್ತೆ, ಯಾಕೆಂದ್ರೆ ಪ್ರೆಷರ್ ಜಾಸ್ತಿ ಇದೆ. ಓಕೆ, ಸೊ ಹೆನ್ರೀಸ್ ಲಾ ಅಂತ, ಓಕೆ, ಸೈಂಟಿಸ್ಟ್ ಹೆನ್ರಿ ಏನ್ ಮಾಡಿದ್ರು, ಇದ್ರ ಮೇಲೆ ಒಂದು ಲಾವನ್ನ ಪ್ರಪೋಸ್ ಮಾಡಿದ್ರು. ಓಕೆ, ಸೊ ಬ್ರಿಟಿಷ್ ಸೈಂಟಿಸ್ಟ್ ಹೆನ್ರಿ ಹೇಳ್ದಂಗೆ ಸಾಲ್ಯುಬಿಲಿಟಿ ಆಫ್ gas in a liquid is directly proportional to the partial pressure of gas present above the surface of the liquid. Okay, ಸೊ ಎಲ್ಲಿ ಹಂಗಾದ್ರೆ, ಈಗ ನೋಡಿ ಪ್ರೆಷರ್ ಎಲ್ಲಿ ಎಕ್ಸರ್ಟ್ ಆಗ್ತಾ ಇರುತ್ತೆ ಹೇಳಿ, ಇಲ್ಲಿ ಏನಾಗಿರುತ್ತೆ, ಒಂದಕ್ಕೊಂದು ಮಾಲಿಕ್ಯೂಲ್ಗಳು ಈ ತರ ಬೈಂಡ್ ಆಗಿರ್ತವೆ. ಯಾವ್ದು ಮೇಲ್ಗಡೆ ಇದೆಯಲ್ಲ, ಈ ಪಾರ್ಟಿಕಲ್ಗಳ ಮೇಲೆ ಏನಾಗುತ್ತೆ, ಪ್ರೆಷರ್ ಅಪ್ಲೈ ಆಗ್ತಾ ಇರುತ್ತೆ. ಸೊ ಸಾಲ್ಯುಬಿಲಿಟಿ ಮೇನ್ ಆಗಿ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಹೇಳಿ, ಯಾವ ಒಂದು ಪಾರ್ಟಿಕಲ್ಸ್ ಪ್ರೆಷರ್, ಪಾರ್ಷಿಯಲ್ ಪ್ರೆಷರ್ ಆಫ್ ದ ಗ್ಯಾಸ್ ಪ್ರೆಸೆಂಟ್ ಅಬೋವ್ ದ ಸರ್ಫೇಸ್ ಆಫ್ ಲಿಕ್ವಿಡ್, ಲಿಕ್ವಿಡಿನ ಮೇಲ್ಗಡೆ ಸರ್ಫೇಸ್ ಆರ್ ಸೊಲ್ಯೂಷನ್ ಎಲ್ಲಿದ್ರೆ, ಸೊ ಅವಾಗ ಏನಾಗುತ್ತೆ, ದಟ್ ಸಾಲ್ಯುಬಿಲಿಟಿ ಏನಾಗುತ್ತೆ ಹೇಳಿ, ಆ ಸಾಲ್ಯುಬಿಲಿಟಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ವೆದರ್ ಇಟ್ ಈಸ್ ಹೈಲಿ ಪ್ರೆಷರ್ ಜಾಸ್ತಿ ಇದ್ರೆ ಅವಾಗ ಸಾಲ್ಯುಬಿಲಿಟಿ ಇನ್ಕ್ರೀಸ್ ಆಗುತ್ತೆ. ಇಫ್ ಇಟ್ಸ್ ಪ್ರೆಷರ್ ಈಸ್ ನಾಟ್ ದಟ್ ಮಚ್, ಸಾಲ್ಯುಬಿಲಿಟಿ ಕಡಿಮೆ ಆಗುತ್ತೆ. ಇದನ್ನೇ ಏನ್ ಮಾಡಿದ್ರು ಸೈಂಟಿಸ್ಟ್ ಹೆನ್ರಿ ಹೇಳಿದ್ರು. ಓಕೆ, KH ಇಂಟು xi, ವ್ಯಾರ್ KH ಇಸ್ ಹೆನ್ರೀಸ್ ಲಾ ಕಾನ್ಸ್ಟೆಂಟ್ ಆಗಿರುತ್ತೆ, P ಇಸ್ ದ ಪ್ರೆಷರ್. ಓಕೆ, ಸೊ ಅಪ್ಲಿಕೇಶನ್ ಏನೇನು ಅಂತ ನೋಡೋಣ. ಹೆನ್ರೀಸ್ ಲಾದ ಅಪ್ಲಿಕೇಶನ್ ಏನು ಇನ್ ಅಕ್ವಾಟಿಕ್ ಲೈಫ್ ಏನಿರುತ್ತೆ, ನಾನು ಒಂದು 2 ನೀರನ್ನ ಇಟ್ಟಿದ್ದೀನಿ ಅಂದ್ಕೊಂಡು, ಒಂದು ಕೋಲ್ಡ್ ವಾಟರ್, ಇನ್ನೊಂದು ವಾರ್ಮ್ ವಾಟರ್. ಸೊ ಆಕ್ಸಿಜನ್ಗೆ ನಾವು ಹಳೆದ್ದು ನೋಡಿದ್ವಲ್ಲ, CO2 ಗ್ಯಾಸ್ ಅನ್ನ ಬೀಕರ್ 1, ಬೀಕರ್ 2, ಬೀಕರ್ 3 ಅಂತ ಕನ್ಸಿಡರ್ ಮಾಡಿದ್ದೆ. ಅದೇ ತರ ನಾನು ಆಕ್ಸಿಜನ್ ಅನ್ನು ಕನ್ಸಿಡರ್ ಮಾಡ್ತೀನಿ ಅಂತ ಅಂದ್ಕೊಳ್ಳಿ. ಈಗ O2 ನಾನು ಯಾವಾಗ ಹೀಟ್ ಮಾಡ್ತೀನೋ, ಅಂದ್ರೆ ಈಗ ನೀರನ್ನ ಹೀಟ್ ಮಾಡಿ ಆಕ್ಸಿಜನ್ ಜಾಸ್ತಿ ಡಿಸಾಲ್ವ್ ಆಗಂಗೆ ಮಾಡ್ತಿದ್ದೀನಿ ಅಂತ ಅನ್ಕೊಳ್ಳಿ. ವಾರ್ಮ್ ವಾಟರ್ ಅಲ್ಲಿ ಅಕ್ವಾಟಿಕ್ ಲೈಫ್ ಏನಿದೆಯಾ ಜಾಸ್ತಿ ಇರುತ್ತೋ, ಅಥವಾ ಕೋಲ್ಡ್ ವಾಟರ್ಲೇ ಪ್ರಿಫರ್ ಮಾಡುತ್ತೆ, ಯಾಕೆಂದ್ರೆ ಡಿಸಾಲ್ವ್ ಆಗಿರಲ್ಲ. O2 ಏನ್ ಮಾಡುತ್ತೆ, ಹೆಚ್ಚು ಅವುಗಳಿಗೆ ಬ್ರೀತ್ ಮಾಡಕ್ಕೆ ಈಸಿ ಆಗೋ ಹಾಗೆ ಹೆಲ್ಪ್ ಮಾಡುತ್ತೆ. ಓಕೆ, ದರ್ಫೋರ್ KH ವ್ಯಾಲ್ಯೂ ಏನಿದೆಯಲ್ಲ, ದಟ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್ ಇನ್ಕ್ರೀಸ್ ಆಗುವಂಗೆ ಮಾಡುತ್ತೆ. ಸೊ ಸೊಲ್ಯುಬಿಲಿಟಿ ಡಿಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್. ಏನಾಗುತ್ತೆ, ಸೊಲ್ಯುಬಿಲಿಟಿ ಯಾವತ್ತು ಡಿಕ್ರೀಸ್ ಆಗುತ್ತೆ, ಯಾವಾಗ ಟೆಂಪರೇಚರ್ ಇನ್ಕ್ರೀಸ್ ಆದಂಗೆ ಸೊಲ್ಯುಬಿಲಿಟಿನೂ ಏನಾಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಇನ್ನೊಂದು ನಮ್ಗೆ ಎಕ್ಸಾಂಪಲ್ ನಮ್ ಡೈಲಿ ಲೈಫ್ ಅಲ್ಲಿ ನೋಡ್ತೀವಿ ಅಲ್ವಾ. ಸೊ CO2 ಏನ್ ಪ್ರೆಸೆಂಟ್ ಇದೆ, ನಾನೊಂದು ಬಾಟ್ಲ್ ತಗೊಂಡೆ ಅಂತ ಅನ್ಕೊಳ್ಳಿ, ಕೋಲ್ಡ್ ಬೆವರೇಜ್ ಇದ್ದು, ಅಂದ್ರೆ ಪೆಪ್ಸಿ ಇರ್ಬೋದು, ಕೋಕೋ ಕೋಲಾ, ಇಂಥ ಬಾಟ್ಲ್ ತಗೊಂಡೆ ನಾನು. ಸೊ ಅವಾಗ ಏನಾಗುತ್ತೆ, ಆ ಬಾಟಲ್ ಅಲ್ಲಿ CO2 ಗ್ಯಾಸ್ ಅನ್ನು ಏನ್ ಮಾಡಿರ್ತಾರೆ ಹೇಳಿ, ಹೈ ಪ್ರೆಷರ್ ಅಲ್ಲಿ ಡಿಸಾಲ್ವ್ ಮಾಡಿರ್ತಾರೆ. CO2 ಗ್ಯಾಸ್ ಏನಾಗಿರುತ್ತೆ, ಅದ್ರಲ್ಲಿ ಡಿಸಾಲ್ವ್ ಆಗಿರುತ್ತೆ, ಸೋಡಾ ವಾಟರ್ ಅಂದ್ರೆ ಇದನ್ನ. ಸೊ ಕ್ಯಾಪ್ ಅನ್ನ ಯಾವಾಗ ಓಪನ್ ಮಾಡ್ತಿರೋ, ಪ್ರೆಷರ್ ಏನಾಯ್ತು ಹೇಳಿ, ಹೈ ಪ್ರೆಷರ್ ಕಡಿಮೆ ಆಯ್ತು ಅದ್ರದ್ದು. ಸೊ ಯಾವಾಗ ಅದು ಪ್ರೆಷರ್ ಕಡಿಮೆ ಆಯ್ತು, ನಿಮ್ ಪಿಕ್ಚರ್ಲಿ ಕಾಣಿಸ್ದಂಗೆ ಬಬಲ್ಸ್ ಬರಕ್ ಸ್ಟಾರ್ಟ್ ಆಗುತ್ತೆ. ಸೊ ಬಬಲ್ಸ್ ಬರ್ತಿದೆ, CO2 ಗ್ಯಾಸ್ ಎಸ್ಕೇಪ್ ಆಗ್ತಿದೆ, ಕಮ್ ಔಟ್ ಆಫ್ ಗ್ಯಾಸ್.
ಮತ್ತೆ ಮುಚ್ಚಿ ನೀವು ಅದೇ ಪ್ರೆಷರ್ ಇಟ್ರೆ ಏನಾಗುತ್ತೆ, ಆ CO2 ಗ್ಯಾಸ್ ಮತ್ತೆ ಡಿಸಾಲ್ವ್ ಆಗುತ್ತೆ. ಸೊ CO2 ಡಿಸಾಲ್ವ್ಡ್ ಇನ್ ಹೈ ಪ್ರೆಷರ್ ಯಾವಾಗ ಓಪನ್ ಮಾಡ್ತೀಯೋ ಅವಾಗ ಮತ್ತೆ ಕಡಿಮೆ ಆಗುತ್ತೆ. ಸೊ ಸೊಲ್ಯುಬಿಲಿಟಿ ಡಿಕ್ರೀಸ್ ಆಗುತ್ತೆ ವಿತ್ ಡಿಕ್ರೀಸ್ ಇನ್ ಪ್ರೆಷರ್ ಡಿಕ್ರೀಸ್ ಆದಂಗೆ ಸೊಲ್ಯುಬಿಲಿಟಿ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಪ್ರೆಷರ್ ಇನ್ಕ್ರೀಸ್ ಆದಂಗೆ ಸೊಲ್ಯುಬಿಲಿಟಿ ಇನ್ಕ್ರೀಸ್ ಆಗುತ್ತೆ. ಇನ್ನೊಂದು ಸ್ಕೂಬಾ ಡೈವಿಂಗ್. ಇದನ್ನ ನಾವು ತುಂಬಾ ನೋಡ್ತಿದೀವಲ್ವಾ, ಇವಾಗಂತೂ ತುಂಬಾ ಫೇಮಸ್ ಆಗಿದೆ, ಎಲ್ಲೋದ್ರೂ ಫೇಮಸ್. ಸ್ಕೂಬಾ ಡೈವಿಂಗ್ ಮಾಡ್ಬೇಕು ಅಂದ್ರೆ ನಾವು ಅಕ್ವೆಟಿಕ್ ಲೈಫ್ ಏನಿದೆಯಲ್ಲ ಇದನ್ನ ಎಕ್ಸ್ಪ್ಲೋರ್ ಮಾಡ್ಬೇಕು ಅಂತ ಈ ಸ್ಕೂಬಾ ಡೈವಿಂಗ್ ಅನ್ನ ಯೂಸ್ ಮಾಡ್ತಾ ಇದೀವಿ. ಸೊ ಇದರ ಪ್ರಿನ್ಸಿಪಲ್ ಏನು, ಇದು ಹೆನ್ರಿಸ್ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ. ಓಕೆ, ಸೊ ಯಾವಾಗ ನಾವು ಸ್ಕೂಬಾ ಡೈವಿಂಗ್ ಅಂತ ಒಂದು ಮಾಸ್ಕ್ ಹಾಕೊಂತೀವಿ, ಹಿಂದ್ಗಡೆ ಒಂದು ಆಕ್ಸಿಜನ್ ಸಿಲಿಂಡರ್ ಅನ್ನ ತಗೊಂಡಿರ್ತೀವಿ, ಎಲ್ಲ ಮಾಡಿರ್ತೀವಿ ಅಲ್ವಾ. ಸೊ ಯಾವಾಗ ನಾನು ಒಳಗಡೆ ಹೋಗ್ತೀನೋ, ಸ್ಕೂಬಾ ಡೈವರು ಒಳಗಡೆ ಹೋಗ್ತಾನೋ, ಅವಾಗ ಒಂದು ಹೊರಗಡೆಯ ಎಕ್ಸ್ಟರ್ನಲ್ ಪ್ರೆಷರ್ ಏನಿದೆಯಲ್ಲ ಇಟ್ ಈಸ್ ವೆರಿ ಹೈ ಕಂಪೇರ್ಡ್ ಟು ಇಂಟರ್ನಲ್ ಪ್ರೆಷರ್ ಕೆಳಗಡೆ ಇರೋ ಪ್ರೆಷರ್ ಏನಿದೆ ಅದಕ್ಕಿಂತ ಸರ್ಫೇಸ್, ವಾಟರ್ ಸರ್ಫೇಸ್ ಮೇಲ್ಗಡೆ ಇರೋ ಏನು ಪ್ರೆಷರ್ ತುಂಬಾ ಹೈ ಇರುತ್ತೆ. ಸೊ ಟು ಬ್ಯಾಲೆನ್ಸ್ ದಟ್ ಅವನಿಗೊಂದೇನ್ ಮಾಡಿರ್ತಾರೆ, ಯಾವಾಗ ಅವನು ಲೋ ಪ್ರೆಷರಿಗೆ ಹೋಗ್ತಾನೋ, ಸೊ ಲಂಗ್ಸ್ ಇರ್ಬೋದು, ಅದರ್ ಪಾರ್ಟಿಕಲ್ ದೇ ಫೀಲ್ ವೆರಿ ಮಚ್ ಪ್ರೆಷರ್ ಆಗುತ್ತೆ ಅದಕ್ಕೆ ಲಂಗ್ಸಿಗೆಲ್ಲ. ಸೊ ಅವಾಗ ಏನಾಗ್ಬೋದು ಹೇಳಿ, ಅವನಿಗೆ ಹೈ ಪ್ರೆಷರ್ ಒಳಗಡೆ ಏನು ಹೈ ಪ್ರೆಷರ್ ಆಗ್ಬಿಡುತ್ತಲ್ಲ, ಪ್ರೆಷರ್ ಇಂಬ್ಯಾಲೆನ್ಸ್ ಇದ್ದ ಅವನಿಗೆ ಏನಾದ್ರು ಆಗ್ಬಹುದು. ಅದಕ್ಕೆ ಏನ್ ಮಾಡ್ತಾರೆ, ಒಂದು ಸಿಲಿಂಡರ್ನ ಬೆನ್ನಿಗೆ ಹಾಕಿ ಅವನಿಗೆ ಅದನ್ನ ಬ್ರೀತ್ ಇನ್ ಮಾಡ್ತಾರೆ. ಸೊ ಅಲ್ಲೂ ಒಂದು ಹೈ ಪ್ರೆಷರ್ ಸೆಟಪ್ ಅನ್ನ ಮಾಡಿರ್ತಾರೆ. ಸೊ ಸ್ಕೂಬಾ ಡೈವರ್ ಏನ್ ಮಾಡ್ತಾನೆ, ಎಲ್ಲಾ ಕಡೆ ನೋಡ್ಕೊಂಡು ವಾಪಸ್ ಬರೋವಾಗ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ, ಇಲ್ಲಿ ನೈಟ್ರೋಜನ್ ಇರುತ್ತೆ. ಸೊ ನೈಟ್ರೋಜನ್ ಹೈ ಪ್ರೆಷರ್ ಅಲ್ಲಿ ಇರುತ್ತೆ, ಆಕ್ಸಿಜನ್ ಇರುತ್ತೆ. ಸೊ ನೈಟ್ರೋಜನ್ ಹೈ ಪ್ರೆಷರ್ ಇದೆಯಲ್ಲ, ಮತ್ತೆ ಮೇಲ್ಗಡೆ ಬಂದಾಗ ಮತ್ತೆ ಇಂಬ್ಯಾಲೆನ್ಸ್ ಆಗ್ಬೇಕಲ್ಲ. ಸೊ ಅದಕ್ಕೊಂಚೂರು ಏನ್ ಮಾಡಿರ್ತಾರೆ, ಹೀಲಿಯಂ ಅನ್ನ ಆಡ್ ಮಾಡಿರ್ತಾರೆ. ಸೊ ದಟ್ ಸ್ಕೂಬಾ ಡೈವರ್ ಒಳಗಡೆ ಹೋದಾಗ ಲಂಗ್ಸ್ ಏನಾಗುತ್ತೆ ಹೇಳಿ, ಲಂಗ್ಸ್ ಇರ್ಬೋದು, ಅದರ್ ಪಾರ್ಟಿಕಲ್ಸ್ ಬಾಡಿಯ ಅನದರ್ ಆರ್ಗನ್ಸ್ ಏನಿದೆಯಲ್ಲ ಇವೆಲ್ಲ ಬ್ಯಾಲೆನ್ಸ್ ಅಲ್ಲಿ ಇರುತ್ತೆ. ಸೊ ದಟ್ ಅವನೆಲ್ಲಾ ಕಡೆ ನೋಡ್ಕೊಂಡ್ ಬರ್ತಾನೆ. ಇದು ತುಂಬಾ ರಿಸ್ಕಿ ಆಗುತ್ತೆ ಈ ಸ್ಕೂಬಾ ಡೈವಿಂಗ್ ಅನ್ನೋದ್ರಿಂದಾನೆ ಏನ್ ಮಾಡ್ತಾರೆ, ಹಿಂದ್ಗಡೆ ಹೈ ಪ್ರೆಷರ್, ಅದೇ ಪ್ರೆಷರ್ ಅನ್ನು ಮೇಂಟೈನ್ ಮಾಡಿರ್ತಾರೆ. ಮೇಲ್ಗಡೆ ಅವನು ಬಂದಾಗ್ಲೂ ಅವನಿಗೇನು ಆಗ್ಬಾರ್ದು. ಓಕೆ, ಈಗ ಕೆಳಗಡೆ ಅವನೆಲ್ಲಾ ಅಕ್ವೆಟಿಕ್ ಲೈಫ್ ಅನ್ನ ನೋಡ್ಕೊಂಡು ಮೇಲ್ಗಡೆ ಬರ್ತಾನಲ್ಲ, ಸೊ ಮೇಲ್ಗಡೆ ಬಂದಾಗ ಏನಾಗುತ್ತೆ, ಅದೇ ಹೈ ಪ್ರೆಷರ್ ಮತ್ತೆ ಲೋ ಪ್ರೆಷರ್ ಇಂಬ್ಯಾಲೆನ್ಸ್ ಆಗಿರುತ್ತೆ. ಸೊ ಇಂಬ್ಯಾಲೆನ್ಸ್ ಅನ್ನ ತಡೆಯೋಕೆ ಅಲ್ಲೇನಿರ್ತಿರ್ತಾರೆ, ನೈಟ್ರೋಜನ್ ಬಬಲ್ಸ್ ಬರುತ್ತೆ, ಆ ಬಬಲ್ಸ್ ಕಾಣಿಸ್ತಿರುತ್ತಲ್ಲ. ಸೊ ನೈಟ್ರೋಜನ್ ಬಬಲ್ ಇದೂನು ಜಾಸ್ತಿ ತಗೊಂಡಾಗ ಬಾಡಿಯಲ್ಲಿ ಮತ್ತೆ ಇಂಬ್ಯಾಲೆನ್ಸ್ ಆಗುತ್ತಲ್ಲ. ಸೊ ಸ್ವಲ್ಪ ಹೀಲಿಯಂ ಅನ್ನು ಮಿಕ್ಸ್ ಮಾಡಿರ್ತಾರೆ, ಸೊ ದಟ್ ಅವನಿಗೆ ಏನು ಪ್ರಾಬ್ಲಮ್ ಆಗ್ಬಾರ್ದು. ಪ್ರೆಷರ್ ಏನ್ ಎಫೆಕ್ಟ್ ಇದೆಯಲ್ಲ, ಪ್ರೆಷರ್ ಇಂಬ್ಯಾಲೆನ್ಸ್ ಇಲ್ಲ ಇಂದ ಅವನಿಗೆ ಅವನ ಬಾಡಿಯಲ್ಲಿ ಏನೂ ಚೇಂಜಸ್ ಆಗ್ಬಾರ್ದು. ಸೊ ಸ್ಕೂಬಾ ಡೈವರ್ ಇಂದ ಏನೂ ಆಗ್ಬಾರ್ದು. ಹಾಗೆ ಮಾಡಿ ಸ್ಕೂಬಾ ಡೈವಿಂಗ್ ಅನ್ನ ಮಾಡ್ತಾರೆ. ಇದು ಹೆನ್ರೀಸ್ ಲಾದ ಅಪ್ಲಿಕೇಶನ್. ಓಕೆ, ಥ್ಯಾಂಕ್ ಯು.